ಓಂ ಗಂ ಗಣಪತಿಯೇ ನಮಃ. ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ಈ ದಿನ ನಾನು ವಾಸ್ತುವಿನಲ್ಲಿ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಶಾನ್ಯ ಭಾಗದಲ್ಲಿ ಭಾರ ಬಿದ್ದರೆ ನಮಗೆ ಹಣಕಾಸಿನ ಸ್ಥಿತಿ ಗಂಭೀರ ಆಗುತ್ತೆ. ಹಣಕಾಸಿನಲ್ಲಿ ತುಂಬ ನಾವು ಕೆಳಮಟ್ಟಕ್ಕೆ ಹೋಗ್ತೀವಿ. ಆಮೇಲೆ ಹಣಕಾಸು ನಮ್ಮ ಮನೆಗೆ ಬರೋದಿಲ್ಲ. ಯಾವ ರೀತಿ ಭಾರ ಆಗ್ತಾಯಿದೆ, ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಸೈಟ್ ವಿಸಿಟಿಂಗಲ್ಲಿ ಇದರಲ್ಲಿ ನೋಡಿದಾಗ ತಿಳ್ಕೊಂಡಿರೋವಂಥದ್ದು ತೋರಿಸ್ತೀನಿ ನಿಮ್ಗೀಗ. ಎಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ, ಮೊದಲಿಗೆ ನೋಡ್ತಾ ಇದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಮನೆ ಕಟ್ಟೋರಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಅನುಕೂಲ ಆಗುತ್ತೆ. ಅವರು ಸಣ್ಣ ಪುಟ್ಟ ಇಂಥ ಮಿಸ್ಟೇಕ್ಗಳನ್ನ ಮಾಡೋದು ತಪ್ತದೆ. ಈ ರೀತಿ ನೋಡ್ಕೊಂಡಾಗ ನಾವು ಅವರು ಚೆನ್ನಾಗಿ ಬಾಳಿ ಬದುಕೋಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಹಣೆ ಬರ ಚೆನ್ನಾಗಿರೋರಿಗೆ ಚೆನ್ನಾಗಿರ್ತೀವಿ, ಇಲ್ಲ ಹಣೆ ಬರ ಕೆಟ್ಟಾಗ ನಮ್ಮ ಮನೆದು ಪ್ರಾಬ್ಲಮ್ ಆಗಿದ್ದಾಗ ನಮಗೆ ತುಂಬ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗುತ್ತೆ, ಸಮಸ್ಯೆ ಆಗುತ್ತೆ. ನಾವು ಹಣೆ ಬರ ಪ್ರಾಬ್ಲಮ್ಮು ಟೈಮು ಕೆಟ್ಟಾದಾಗ ನಾವು ಈ ವಾಸ ಮಾಡೋ ಮನೆ ವಾಸ್ತು ಚೆನ್ನಾಗಿದ್ದಾಗ ಅದು ಸ್ವಲ್ಪ ಲಾಸ್ ಆಗೋದನ್ನ ತಡೀತದೆ. ಜೊತೆಗೆ ಇನ್ನೊಂದು ದಾರಿಗಳು ಸಿಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳಾಗಿದೆ ಮನೇಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ ಮೂಲೆ ಅಂದ್ರೆ ಪೂರ್ವದ ಈಶಾನ್ಯ ಅಂದ್ರೆ ಪೂರ್ವ ಕಡೆ ಮುಖ ಮಾಡಿದ್ರೆ ಎಡಗಡೆ ಸೈಡ್ ಸಿಗುತ್ತಿಲ್ಲ ಕೈ, ಅದೇ ಈಶಾನ್ಯ ಮೂಲೆ. ಇಲ್ಲಿ ನಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ, ಭಾರ ಹಾಕೊಂಡು ನಮ್ಗೆ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ, ಈ ರೀತಿ ತಪ್ಪನ್ನ ಮುಂದೆ ಯಾರು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ ತೋರಿಸ್ತೀನಿ ನೋಡಿ. ಈಶಾನ್ಯ ಟೋಟಲ್ ಆಗಿ ತಗೊಳ್ಳೋಣ, 4 ಭಾಗ ಮಾಡೋಣ. ಈ ಕೆಳಗಡೆ ಏನ್ ಮಾಡಿದ್ದಾರೆ, ಬಿಲ್ಡಿಂಗು ಕಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಾಯ್ತು, ಎಲ್ಲ ರೆಡಿ ಇದೆ, ಚೆನ್ನಾಗಿ ವ್ಯವಹಾರ ಎಲ್ಲ ಹೋಗ್ತಾ ಇತ್ತು, ಏನು ಸಮಸ್ಯೆ ಆಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ. 1 ವರ್ಷ 2 ವರ್ಷ ಎಲ್ಲವ ನೀಟಾಗಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ವಾಸ್ತು ಪ್ರಕಾರನೇ ಕಟ್ಟಾಗಿ ಕಟ್ಕೊಂಡಿದ್ದಾರೆ. ಪ್ರಾಬ್ಲಮ್ ಆಗಿಲ್ಲ, ಸಮಸ್ಯೆ ಆಗಿಲ್ಲ, ಏನೂ ಆಗಿಲ್ಲ, ಎಕ್ಸಲೆಂಟಾಗಿ ಇದು ಮಾಡ್ತಾ ಇದ್ದಾರೆ. ಇವ್ರಿಗೆ ಪ್ರಾಬ್ಲಮ್ ಸಮಸ್ಯೆ ಯಾವಾಗ ಬಂತು ಅಂತ ಹೇಳಿದ್ರೆ, ಇವ್ರು ಏನು ಮಾಡಿದ್ರು, ಮನೆಗೆ ಯಾರು ನೆಂಟರುಗಳು ಬಂದಾಗ ಉಳ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ರೂಮ್ ಇರಲಿ ಮೇಲ್ಗಡೆ ಅನ್ನೋ ಉದ್ದೇಶಕ್ಕೆ ಒಂದು ರೂಮ್ನ ಕಟ್ಟಿದ್ದಾರೆ. ಯಾವ ರೀತಿ ಕಟ್ಟಿದ್ದಾರೆ ಅಂದರೆ, ಇದು ಈಶಾನ್ಯದಲ್ಲಿ ಈ ಎಂಡಿಗೆ ತಂದು ಇಲ್ಲಿ ರೂಮ್ ಕಟ್ಟಿದ್ದಾರೆ. ಈ ರೂಮ್ಗೆ ಮೇಲ್ಗಡೆಯಿಂದ ಈಗ ಮೆಟ್ಲು ಇರುತ್ತದೆ, ಮೆಟ್ಲಿದೆ, ಚೆನ್ನಾಗಿದೆ, ಇದು ತೊಂದರೆ ಇಲ್ಲ. ಸ್ಟೆಪ್ಸ್ ಇದು ಅಂದ್ರೆ ದಕ್ಷಿಣ ನೈಋತ್ಯದಲ್ಲಿ ಮೆಟ್ಲಿಗೆ ಸ್ಟೆಪ್ ಕೊಟ್ಟಿದ್ದಾರೆ. ಹಿಂಗೆ ಬಂದ್ರು, ಇಲ್ಲಿ ಬಂದು ಇಲ್ಲಿ ರೂಮ್ನ ಕಟ್ಬಿಟ್ರು ಈಶಾನ್ಯ ಮೂಲೆಯಲ್ಲಿ. ಇಲ್ಲಿ ಏನಾಗಿದೆ, ಇಲ್ಲಿ ಬಂದು ಮೇನ್ ಡೋರ್ನ ಇಲ್ಲಿ ಕೊಟ್ರು ಈ ರೂಮ್ ಬರೋಕ್ಕೆ. ಇದು ಹಾಳಾಯ್ತಾ, ಇದು ನೀಚ ಸ್ಥಾನದಲ್ಲಿ ಬಂತು, ಇಲ್ಲಿ ಕೊಡ್ಬೇಕಿತ್ತು ಡೋರ್ನ, ಮೇನ್ ಡೋರ್ನ. ಇದು ಓಕೆ, ಇದು ತಪ್ಪು, ಇಲ್ಲಿ ಕೊಟ್ಬಿಟ್ರು ಡೋರ್ನ. ಇಲ್ಲಿ ಕೊಟ್ಟಾಯ್ತು, ಮನೆ ಒಂದು ರೂಮ್ ಕಟ್ಟಾಯ್ತು. ಕಟ್ಟಿದ ಮೇಲೆ ಏನಾಗಿದೆ ಸಮಸ್ಯೆಗಳು, ಆಮೇಲೆ ಹಣಕಾಸಿನಲ್ಲಿ ತೊಂದರೆ ಆಗೋಂಥದ್ದು, ವ್ಯವಹಾರಗಳು ಕಮ್ಮಿ ಆಗ್ತಾ ಇರೋಂಥದ್ದು, ಆಮೇಲೆ ಎಷ್ಟೇ ಇದು ಮಾಡಿದ್ರು ಸಾಲದ ಮೇಲೆ ಸಾಲ ಆಗೋಂಥದ್ದು ಪ್ರಾಬ್ಲಮ್ಗಳು, ಈ ರೀತಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಿದೆ. ಏನಾಗ್ತಿದೆ ಅಂತ ಅವ್ರು ತಿಳ್ಕೊಳಕ್ಕೆ ಆಗ್ತಾ ಇಲ್ಲ. ಎಲ್ಲ ಕಟ್ಟಾಗಿದೆ, ಸಮಸ್ಯೆಗಳಿಲ್ಲ, ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ, ಎಲ್ಲ ಕಟ್ಟಾಗೇ ಇದೆ ಅಂತ. ಆದರೆ ಇಲ್ಲಿ ಮ್ಯಾಟ್ರ್ ಏನಾಗಿದೆ ಅಂದರೆ, ಇವರು ಈಶಾನ್ಯದಲ್ಲಿ ನಮ್ಗೆ ದುಡ್ಡು ಬರೋಂಥ ಜಾಗದಲ್ಲಿ ಕರೆಕ್ಟಾಗಿ ಅಲ್ಲೇನೆ ನಮಗೆ ಪಾಸಿಟಿವ್ ಎನರ್ಜಿ ಬರೋಂಥ ಜಾಗನೇ, ಅಲ್ಲೇನೆ ಭಾರ ಹಾಕ್ಬಿಟ್ಟಿದ್ದಾರೆ ಮೇಲ್ಗಡೆ ಎಲ್ಲ. ಕರೆಕ್ಟಾಗಿ ಇನ್ನೆಲ್ಲಿ ದುಡ್ಡು ಬರುವಂಥದ್ದು ಸಾಲನೇ ಆಗುವಂಥದ್ದು ಅವ್ರಿಗೆ. ಅವ್ರು ಆ್ಯಕ್ಚುಲಿ ಈ ರೂಮ್ನ ಈಗ ಸ್ಟಾರ್ಟಿಂಗಲ್ಲೇ ಬಂದಾಗ ನೈಋತ್ಯ ಭಾಗದಲ್ಲಿ ಕಟ್ಟಬೇಕಿತ್ತು. ಇದು ಎಕ್ಸಲೆಂಟ್, ಡೋರ್ ಇಲ್ಲಿ ಕೊಟ್ಕೊಂಡಿದ್ರೆ ಎಕ್ಸಲೆಂಟ್ ಆಗಿರೋದು. ಇಲ್ಲಿ ಸಮಸ್ಯೆ ಇವ್ರಿಗೆ ಆಗ್ತಾನೆ ಇರಲಿಲ್ಲ, ಕಂಟಿನ್ಯೂಟಿ ಚೆನ್ನಾಗಿರ್ತಾ ಇದ್ದಿದ್ದು. ಇವರು ಮನೆನ ಇಲ್ಲಿ ರೂಮ್ನ ಒಂದು ಜನಗಳಿಗೆ ಇರ್ಲಿಕ್ಕೆ ಗೆಸ್ಟ್ ರೂಮ್ ಥರ ಅಂತ ಮೇಲೆ ಕಟ್ಟಿ ಪ್ರಾಬ್ಲಮ್ನ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಈ ರೀತಿ ಪ್ರಾಬ್ಲಮ್ ಆಗಿದೆ. ಇಲ್ಲಿ ನಾನು ಅದನ್ನ ಹೋಗಿ ನೋಡಿ ಇದನ್ನ ಈಗ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ, ಆಯ್ತು ಬೇಡ ಅದು ಇರಲಿ, ರೂಮ್ ಇದಿರಲಿ, ಇಲ್ಲೊಂದು ಎಕ್ಸ್ಟ್ರಾ ಕಟ್ಬಿಡಿ ಹಿಂಗೆ ಈ ಸೈಡ್ಗೆ, ಅದಕ್ಕಿಂತ ಹೈಟ್ ಸ್ವಲ್ಪ ಮಾಡ್ಕೊಂಡು ಎಕ್ಸ್ಟ್ರಾ. ಈಗ ಒಂದು ರೂಮ್ ಇದೆ, 2 ರೂಮ್ ಕಟ್ಕೊಳ್ಳೋದು. ಇಲ್ಲಿ ಭಾರ ಜಾಸ್ತಿ ಆಗಂಗೆ ಇದು ಈ ಹೈಟಿಗಿಂತ ಒಂದು ಅರ್ಧ ಹೈಟ್ ಕಟ್ಟಿ ಪಶ್ಚಿಮಕ್ಕೆ ತಗೊಳ್ಳಿ ಹಿಂಗೆ ಅಂತ ಹೇಳಿದ್ರೆ, ಈಗ ಅಲ್ಲಿ ಕಟ್ಟಕ್ಕೂ ಹಣಕಾಸು ತೊಂದರೆ ಆಗ್ತಾ ಇಲ್ಲ, ಏನೂ ಮಾಡೋಂಗಿಲ್ಲ, ಒಡೆದಾಕ್ಲೇಬೇಕು. ಅದು ವರ್ಷಾಕಿದ್ಮೇಲೆ ಈಗ ವರ್ಷಾಕಿ 3 ತಿಂಗಳು ದಾಟಿದೆ, ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರಂತೆ, ಫೋನ್ ಮಾಡಿದ್ರು. ಆ ರೀತಿ ನೋಡಿ, ಇದು ನಾನು ಈ ವಿಡಿಯೋದಲ್ಲಿ ನೋಡಿ ಒಡಿಸ್ತಾ ಇರೋದು ಇದೆ.
ಜಾಗದ್ದು ಮನೆ ಮಾಡೋದು ಕ್ಲಿಯರ್ ಮಾಡ್ತಾರೆ ಈ ಸಣ್ಣ ಮನೇಲಿ ಇದ್ದಿದ್ದು. ಯಾಕೆಂದ್ರೆ ಇದು ಸಮಸ್ಯೆ ಆಗ್ತಾಯಿತ್ತು. ಹಿಂಗೆ ಅದನ್ನ ವರ್ಷಕ್ಕೆ ಕ್ಲಿಯರ್ ಮಾಡಿದ್ಮೇಲೆ ಈಗ ಚೆನ್ನಾಗಿದ್ದೀವಿ ಅಂತ ನಾವು ಅದಕ್ಕೆ ವೀಕ್ಷಕರು ಹೇಳ್ತಾ ಇರೋದು ಏನು ಅಂತ, ನಾವು ಏನು ಮಾಡ್ತಾ ಇದ್ದೀರಿ ಮನೆ ಕಟ್ಟಬೇಕಾದ್ರೆ ಮಿಸ್ಟೇಕ್ಗಳು, ಸಣ್ಣ ಮಿಸ್ಟೇಕ್ಗಳು. ಇಲ್ಲಿ ಇವ್ರು ಏನು ಮಾಡಿದ್ರೆ ಸ್ಟಾರ್ಟಿಂಗ್ ಬರ್ತಿದಂಗೆ ಈಗ ಯಾಕೆ ಕಟ್ಟಿದ್ರಿ ಅಂತ ಕೇಳಿದಾಗ ಸ್ಟಾರ್ಟಿಂಗ್ ಬರ್ತಿದಂಗೆ ರೂಮ್ ಸಿಗ್ತದಲ್ಲ, ಒಂದು ಸ್ವಲ್ಪ ದೂರ ಇರಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲ ಕಟ್ಟಿರೋದು ಮೂಲೆಯಲ್ಲಿ. ಅದು ಅವ್ರಿಗೆ ಅಬ್ಸರ್ವ್ ಆಗಿಲ್ಲ. ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳನ್ನ ನಾವು ಗೊತ್ತಿದ್ದೋ ಮಾಡ್ಕೋತೀವಿ. ಅದಕ್ಕೆ ನಾವೇಂತ ಹೇಳಿದ್ರೆ ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ. ಈ ರೀತಿ ಮಿಸ್ಟೇಕ್ಗಳಾದಾಗ ನಮಗೆ ಹಣಕಾಸಿನಲ್ಲಿ ತೊಂದರೆ ಆಗುತ್ತೆ. ಈ ಸಣ್ಣದು ಇದು ಬಾರನೆ. ಆಮೇಲೆ ಏನು ಮಾಡಿದ್ರೆ ಇಲ್ಲಿ ಡ್ರಮ್ಗಳೆಲ್ಲ ಇಟ್ಟಿದಾರಲ್ಲ ಹಿಂಗೆ ಸಿಂಟೆಕ್ಗಳು. ಇನ್ನು ಪಾಸಿಟಿವ್ ಎನರ್ಜಿ ಬಾ ಅಂತ ಹೇಳಿ ಇಲ್ಲಿ ಬರುತ್ತೆ, ಹಿಂದ್ಗಡೆಲ್ಲ ಖಾಲಿ, ಮುಂದೆ ಭಾರ ಬರಲ್ಲ. ಹಾಗೆಲ್ಲ ಅವೆಲ್ಲ ತಗ್ಸಿ ಚೇಂಜ್ ಮಾಡಿಸಿ ರೆಡಿ ಮಾಡಿಸಿದ್ವಿ. ಈಗ ಈ ರೀತಿ ನಾವು ಕೆಳಗಡೆ ನೀಟಾಗಿ ಕಟ್ಕೊಂಡು ಚೆನ್ನಾಗಿದ್ದೀವಿ, ಎಕ್ಸಲೆಂಟ್ ಆಗಿದೆ, ಮೇಲ್ಗಡೆ ಪ್ರಾಬ್ಲಮ್ಗಳನ್ನ ತಂದ್ಕೊಂಡಿದ್ವಿ. ಈ ರೀತಿ ಮಿಸ್ಟೇಕ್ಗಳನ್ನ ಹೊಸ ಮನೆ ಕಟ್ಟೋರು ಅಕಸ್ಮಾತ್ ಇದ್ರೆ, ಮನೆಯವ್ರು ಮಾಡ್ಕೊಂಡಿದ್ದವರು ನೋಡ್ಕೊಳ್ಳಿ, ಇದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮಗೆ ಯಾರು ಮನೆ ಕಟ್ತಾ ಇದ್ರೆ, ಅಕಸ್ಮಾತ್ ಮನೆಗೆ ಏನಾದರೂ ವಾಸ್ತು ಕನ್ಸಲ್ಟೇಷನ್ ಬೇಕು ಅಂತ ಇದ್ರೆ ನಮ್ಗೆ ನಂಬರ್ ಕೊಟ್ಟಿದ್ದೀವಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಆಮೇಲೆ ನಂಬರ್ ಇದೆ, ಇಲ್ಲಿ ಬೋರ್ಡಲ್ಲಿ ಕೊಟ್ಟಿದ್ದೀನಿ. ನಂಬರ್ಗೆ ಕಾಲ್ ಮಾಡಿ ಬಂದು ಸೈಟ್ ವಿಸಿಟ್ ಮಾಡ್ಕೊಡ್ತೀವಿ. ಆಮೇಲೆ ಜೊತೆಗೆ ಪ್ಲ್ಯಾನ್ ವೆರಿಫಿಕೇಷನ್ ಇದ್ದರೆ ಹೇಳಿ ಕೊಡ್ತೀವಿ, ರೆಡಿ ಮಾಡ್ಕೊಡ್ತೀವಿ. ಪ್ಲ್ಯಾನ್ ಇದ್ದರೆ ಕಳಿಸಿ ವಾಟ್ಸಪ್ಪಲ್ಲಿ. ವಾಟ್ಸಪ್ ನಂಬರು ಸೇಮ್ ಇದೇನೆ. ಕಳಿಸಿದಾಗ ನಾವು ಪ್ಲ್ಯಾನ್ ವೆರಿಫಿಕೇಷನ್ ಮಾಡಿ ಕಳಿಸ್ತೀವಿ. ಹಾಗೆ ಮನೆ ಕಟ್ಟಬೇಕಾದ್ರೆ ನಾವು ನೀಟಾಗಿ ನೋಡಿ ಕಟ್ಕೊಂಡ್ಬಿಟ್ರೆ ಈ ರೀತಿ ಪ್ರಾಬ್ಲಮ್ ಆಗಲ್ಲ, ನಮಗೆ ಸಮಸ್ಯೆ ಆಗಲ್ಲ. ಕಟ್ಟಿದ ಮೇಲೆ ಈ ರೀತಿ ಒಡೆಯೋದು ಅಂದರೆ ಅದು ಎಲ್ಲರಿಗೂ ಬೇಜಾರು ವಿಚಾರನೇ. ಈಗ ನಾವು ಒಂದು ರೂಮು ಅಂತ ಹೇಳ್ತೀವಿ, ರೂಮ್ ಕಟ್ಟೋಕ್ಕೇ ಲಕ್ಷಗಟ್ಟಲೆ ಖರ್ಚಾಗಿರ್ತದೆ. ಈಗ ಮೇಷನ್ಗೆ, ಇಟ್ಟಿಗೆ, ಆಮೇಲೆ ಅವು ಕೆಲಸ ಮಾಡಿದ್ದು ಮೆಟೀರಿಯಲ್ಸು, ಡೋರು, ಕಿಟಕಿ ಅಂದಾಗ ಈಗ ನಮಗೆ ವಿಧಿ ಇಲ್ಲ. ಏನು ಮಾಡ್ಬೇಕಂದ್ರೆ ಈಗ ಇಂಥವು ನಾವು ಆಯ್ತಾ ಇಲ್ಲ, ಏನು ಮಾಡೋಕ್ಕಾಯ್ತಲ್ಲ, ಕಟ್ಟೋಕ್ಕೂ ಆಯ್ತಲ್ಲ ಅಂತ ಹೇಳಿದಾಗ ಇಂಥವಕ್ಕೆ ನಾವು ಸಜೆಷನ್ ಏನು ಮಾಡೋಕ್ಕಾಗಲ್ಲ, ತೆಗಿಲೇಬೇಕು. ತೆಗೆದ ಮೇಲೆ ಈಗ ಅದು 3 ತಿಂಗಳಾಯ್ತು, ರಿಸಲ್ಟ್ ಬಂತು, ಈಗ ಸಿಗ್ತಾ ಇದೆ ಸಣ್ಣ ಪುಟ್ಟದಾಗಿ, ಚೆನ್ನಾಗಿದ್ದೀವಿ, ಏನು ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅದೇ ಖುಷಿ. ಈಗ ಹೌದಾ, ವರ್ಕ್ ಆಯ್ತಾ ಹಾಗೆ. ಆಮೇಲೆ ಇನ್ನೊಂದು ಮೇನ್ ಫಾಲ್ಟ್ಗಳು ಏನು ಮಾಡ್ಕೊತಾ ಇದ್ದಾರೆ ಇಲ್ಲಿ, ಈ ಪೂರ್ವಕ್ಕೆ ತಿಳ್ಕೊಳ್ಳಿ. ಫಸ್ಟ್ ಪೂರ್ವಕ್ಕೆ ಖಾಲಿ ಜಾಗ ಐತೆ ಅಂತ ಇಲ್ಲಿ ಖಾಲಿ ಜಾಗ ಬಿಡ್ಬೇಕು ಅಂತ ಬಿಟ್ಕೊಂಡಿದ್ದಾರೆ. ಉತ್ತರಕ್ಕೂ ಇದು ಉತ್ತರ ರೋಡ್ ರಸ್ತೆ, ಇದು ಅವ್ರಿಗೆ ಉತ್ತರ ರಸ್ತೆ. ಇಲ್ಲೇನಾಗ್ತಾ ಇದೆ, ಇಲ್ಲಿ ರಸ್ತೆ ಇದೆ, ಇಲ್ಲಿ ಮರಗಳನ್ನ ನೆಟ್ಟಿ ಬೆಳೆಸ್ಬಿಡೋದು. ಇಲ್ಲಿ ಇದು ಈ ರೀತಿ ನಮ್ಗೆ ಖಾಲಿ ಜಾಗ ಆಯ್ತಲ್ಲ, ವೇಸ್ಟ್ ಆಯ್ತಲ್ಲ ಅಂತ ಹಣ್ಣು ಗಿಡಗಳು ಮರಗಳು ಎಲ್ಲ ಹಾಕೊಂಡು ಫುಲ್ಲು ಬೆಳೆಸ್ಬಿಡೋದು. ಈಚೆ ಸೈಡ್ ಇಲ್ಲ, ಹಿಂದೆ ಇಲ್ಲ, ಖಾಲಿ. ಆಗ ಸಮಸ್ಯೆಗಳೇನಾಗ್ತಾ ಇದೆ, ಇಲ್ಲಿ ಮರಗಳು ನಿಲ್ಲಿಸಿದಾಗ ಈ ಮರ ಅಂತೂ ಬೆಳೆಸಂಗಿಲ್ಲ. ಫಸ್ಟ್ ಆಫ್ ಆಲ್ ಅಡಿಕೆ ಗಿಡ, ತೆಂಗಿನ ಗಿಡ ಇದ್ಯಾವುದು ಹಾಕಂಗಿಲ್ಲ, ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಅದು ಹಾಕ್ಬೇಕು ಅಂದ್ರೆ ಪಶ್ಚಿಮಕ್ಕೆ ಇಲ್ಲ ದಕ್ಷಿಣಕ್ಕೆ ಹಾಕಿ. ನಿಮ್ಗೆ ಗಿಡ ಬೆಳೆಸ್ಬೇಕು ಅಂತ ಪ್ರೀತಿ, ನಮ್ಗೆ ಗಿಡ ಬೇಕಪ್ಪ ಮರ ಸುತ್ತ ಅಂದ್ರೆ ಆಪ್ಷನ್ಸ್ ಅದಕ್ಕೂ ಇದೆ, ಜಾಗ ಇದೆ, ದಕ್ಷಿಣ ಪಶ್ಚಿಮ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗ್ತದೆ, ಪೂರ್ವಕ್ಕೆ ಜಾಗ ಐತೆ ಅಂತ ಇಲ್ಲಿ ನೆಟ್ಬಿಟ್ಟು ಬೆಳೆಸಿದಾಗ ನೀವು ಅಲ್ಲಿ ಪೂರ್ವಕ್ಕೂ ಬೆಳೆಸ್ಬೋದು ಗಿಡನ. ಆದ್ರೆ ನಮ್ದೇನು ಕಾಂಪೌಂಡ್ ಮಾಡಿರ್ತೀವಿ 3-4 ಅಡಿ ಹೈಟು, ಅದಕ್ಕಿಂತ ಮೇಲೆ ಹೋಗಂಗಿಲ್ಲ ಅಷ್ಟೇ. ಕಾಂಪೌಂಡಿಂದ ಮೇಲೆ ಬೆಳೆ ಅಂತ ಗಿಡಗಳನ್ನ ಬೆಳೆಸ್ಕೊಳ್ಳಿ, ಹೂವಿನ ಗಿಡಗಳು ಬೆಳೆಸ್ಕೊಳ್ಳಿ, ಕಟ್ ಮಾಡ್ಕೊಳ್ತೀರಿ. ಆಗಾಗ ಇಲ್ಲಿ ಬೆಳೆಸ್ದಾಗೆ ಮನೇಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಆರೋಗ್ಯ ಸಮಸ್ಯೆ ಆಗಿದೆ. ಈ ರೀತಿ ಬೆಳೆಸಿದಾಗ ಗಿಡ ನಮ್ದು ಬೆಳೆಯವರಿಗೆ ಚಿಕ್ಕ ಗಿಡ ಇದ್ದಾಗ ಪ್ರಾಬ್ಲಮ್ ಆಗಿಲ್ಲ, ಅವ್ರಿಗೆ ಸ್ಟಾರ್ಟಿಂಗ್ ಮನೆಗೆ ಹೋದಾಗ ಪ್ರಾಬ್ಲಮ್ ಆಗಿಲ್ಲ. ಗಿಡ ಬೆಳೀತಾ ಈ ಮನೆಗಿಂತ ಹೈಟ್ ಹೋದಂಗೆ ಮರ ಗಿಡಗಳೆಲ್ಲ ಹೋದಾಗ ಏನಾಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್ ಮಾಡೋ ಮನೇಲಿ. ಹೆಂಡತಿಗೆ ಆರೋಗ್ಯ ಸಮಸ್ಯೆ ಆಗೋದು, ಗಂಡಂಗೆ ಏನಾಗೋದು ಅಂದ್ರೆ ಬೈಕಲ್ಲಿ ಬೀಳೋಂಥದ್ದು, ಆಕ್ಸಿಡೆಂಟ್ ಆಗೋದು, ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಸ್ಟಾರ್ಟ್ ಆದವು. ಸ್ಟಾರ್ಟಿಂಗ್ ಮೊದಲು ಹೋದಾಗ ಏನಿಲ್ಲ, ಚೆನ್ನಾಗಿದ್ರು. ಈ ಗಿಡ ಬೆಳೆದಾಗ ಏನಾಯ್ತು, ನಮ್ಗೆ ಪೂರ್ವದಿಂದ ಬರುವಂಥದ್ದು ಆರೋಗ್ಯಕ್ಕೆ ನಾವು ಬ್ರೇಕ್ ಮಾಡ್ಕೊಂಡು ಹಾಗೇನಾಗುತ್ತೆ ಅಂದ್ರೆ ಮನೇಲಿ ವಾಸ ಮಾಡೋರಿಗೆ ಆರೋಗ್ಯ ಸಮಸ್ಯೆ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋದ್ರೆ ಏನೂ ಇಲ್ಲ, ನಾರ್ಮಲ್ಲು, ಮನೆಗೆ ಬಂದ್ರೆ ಪುನಃ ಪ್ರಾಬ್ಲಮ್ಮು. ಈ ರೀತಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರು. ಎಲ್ಲ ಕಟ್ ಮಾಡಿಸಿ ರೆಡಿ ಮಾಡಿದ್ಮೇಲೆ ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರಂತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಗೂ ಏನೋ ವಾಸ್ತು ಸಲಹೆ ಬೇಕಾದಾಗ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನೀವೇ ರೆಡಿ ಮಾಡ್ಕೊಳ್ಳಿ ಮನೇಲಿ. ನಾವು ಯಾಕೆ ವಿಡಿಯೋ ಮಾಡ್ತಿದ್ದೀವಿ ಅಂದ್ರೆ, ಒಂದು ಸೈಟ್ಗೆ ಹೋದಾಗ ಒಂದೊಂದು ಸೈಟಲ್ಲೂ ಡಿಫ್ರೆಂಟ್ ಆಗಿರ್ತದೆ. ನಾವೇನೀಗ ಒಂದು ಕೊಟ್ಟಿರ್ತೀವಿ ಅದೇ ರೀತಿ ಇರಲ್ಲ. ಇನ್ನೊಂದು ಹೋದಾಗ ಇದೇ ಈ ರೀತಿನೂ ಹಾಳು ಮಾಡ್ಕೋಬೋದಾ ಅಂತ ಆ ರೀತಿ ವಿಚಿತ್ರವಾಗಿ ವಾಸ್ತವ ಇಲ್ಲ, ಏನೂ ಇಲ್ಲ, ಆ ರೀತಿ ವಿಚಿತ್ರವಾಗಿ ಸಿಗ್ತಾವೆ ನಮ್ಗೆ. ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ, ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ದಾಗ ಇದನ್ನ ನೀವು ರೆಡಿ ಮಾಡ್ಕೋಬಹುದು. ಅಕಸ್ಮಾತ್ ಪೂರ್ವದಲ್ಲಿ ಮರ ಇದ್ದು ಮರ ಆರೋಗ್ಯ ಸಮಸ್ಯೆ ಇದ್ದವ್ರಿಗೆ ನೋಡಿ ಕಟ್ ಮಾಡಕ್ ಬಿಡಿ, ಮರ ತೆಗೆದು ಬಿಡಿ. ಆಗ ಆಟೋಮೆಟಿಕಲಿ ಆರೋಗ್ಯ ಸುಧಾರಿಸ್ತದೆ. 2-3 ತಿಂಗಳು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. 100% ರಿಸಲ್ಟ್ ಬಂದೇ ಬರುತ್ತೆ.
ಅಂತ ಈ ರೀತಿ ಉಪಯೋಗ ಆಗಲಿ ಜನಗಳಿಗೆ ಅಂತ ವಿಡಿಯೋ ಮಾಡ್ತಾ ಇರೋದು. ಎಲ್ಲರಿಗೂ ಒಳ್ಳೇದಾಗಲಿ ವೀಕ್ಷಕರೇ. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ. ನಿಮ್ಮೆಲ್ಲರಿಗೂ ದೇವರುಗಳು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.